ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾಳೆವರೆಗೂ ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ತಿಳಿಸಿದ್ದಾರೆ. ಕಾರವಾರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ಗರಿಷ್ಠ ತಲುಪಿರುವ ಹಿನ್ನೆಲೆಯಲ್ಲಿ 15,000 ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ. ಜಿಲ್ಲಾಧಿಕಾರಿಗಳ ಪ್ರಕಾರ 50,000 ಕ್ಯೂಸೆಕ್ ನೀರು ಬಿಟ್ಟರೆ ಮಾತ್ರ ಪ್ರವಾಹ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇದೆ. ಆದರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಅಷ್ಟು ನೀರು ಬಿಡುವ ಅವಕಾಶವಿಲ್ಲ ಎಂದು ಅವರು ಸ್ಪಷ್ಟಪಡಿಸಿದರು. ಮುನ್ನೆಚ್ಚರಿಕೆಯ ಕ್ರಮವಾಗಿ ನದಿ ಪಾತ್ರದ ಜನರನ್ನು ಸ್ಥಳಾಂತರಿಸುವ ಕಾರ್ಯ ನಡೆಯುತ್ತಿದೆ. ಈಗಾಗಲೇ 101 ಜನರನ್ನು 3 ಕಾಳಜಿ ಕೇಂದ್ರಗಳಿಗೆ ಸ್ಥಳಾಂತರ ಮಾಡಲಾಗಿದ್ದು, ಉಳಿದವರು ತಮ್ಮ ಸಂಬಂಧಿಕರ ಮನೆಗಳಿಗೆ ತೆರಳುತ್ತಿದ್ದಾರೆ. 3 ಗ್ರಾಮ ಪಂಚಾಯತ್ಗಳಿಂದ ಸ್ಥಳಾಂತರ ಕಾರ್ಯ ನಡೆದಿದೆ. ಸುಮಾರು 35 ಮನೆಗಳಿಗೆ ಸಮಸ್ಯೆ ಉಂಟಾಗುವ ಸಾಧ್ಯತೆ ಇರುವುದರಿಂದ ಮುನ್ನೆಚ್ಚರಿಕೆ ಕ್ರಮ ವಹಿಸಲಾಗಿದೆ. ಶಿವಮೊಗ್ಗ ಭಾಗದಲ್ಲಿ ಪ್ರಸ್ತುತ 48,000 ಕ್ಯೂಸೆಕ್ ಒಳಹರಿವು ದಾಖಲಾಗಿದ್ದು, ಗರಿಷ್ಠ 45ರಿಂದ 50,000 ಕ್ಯೂಸೆಕ್ ನೀರು ಹೊರಬಿಡಬಹುದಾಗಿದೆ. ಲಿಂಗನಮಕ್ಕಿಯಿಂದ ನೀರು ಹೊರಬಂದರೆ ಕಾರವಾರ ಜಿಲ್ಲೆಯವರೆಗೆ ತಲುಪಲು ಸುಮಾರು 4 ಗಂಟೆ ಸಮಯ ಬೇಕಾಗುತ್ತದೆ. ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಅವರು 4 ಗಂಟೆಗಳ ಒಳಗೆ ಜನರನ್ನು ಸ್ಥಳಾಂತರಿಸಲು ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ. ಶರಾವತಿ ನದಿ ಪಾತ್ರದ ಜನರು ಆತಂಕ ಪಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ಜಿಲ್ಲೆಗೆ ಲಾಸ್ಟ್ 2-3 ದಿನದಿಂದ ರೆಡ್ ಅಲರ್ಟ್ ಇತ್ತು, ನಾಳೆ ತನಕ ಇದೆ. ಈಗ ಪ್ರೆಸೆಂಟ್ ನಮಗೆ ಬಂದಿರುವ IMD ಮಾಹಿತಿ ಪ್ರಕಾರ ಮಳೆ ಕಡಿಮೆ ಆಗುತ್ತೆ ಅಂತ ಮಾಹಿತಿ ಇದೆ. ನಮಗೆ ಕ್ಯಾಚ್ಮೆಂಟ್ ಏರಿಯಾದಲ್ಲಿ ಅಂದರೆ ಘಟ್ಟದ ಮೇಲೆ ಇರುವ ಜಿಲ್ಲೆಗಳಲ್ಲಿ ಮತ್ತು ನಮ್ಮ ಘಟ್ಟದ ಮೇಲೆ ಇರುವ ತಾಲೂಕುಗಳಲ್ಲಿ ಮಳೆ ಪ್ರಮಾಣ ಜಾಸ್ತಿ ಇರೋದ್ರಿಂದ ನಮಗೆ ಡ್ಯಾಮ್ ಲೆವೆಲ್ ಜಾಸ್ತಿ ಆಗ್ತಾ ಇದೆ. ಲಿಂಗನಮಕ್ಕಿ FRL ಅಂದರೆ ಅವ್ರದ್ದು ಲಿಮಿಟ್ ಲೆವೆಲ್ ರೀಚ್ ಆಯಿತು. 18-16 ಅವ್ರದ್ದು ಲಿಮಿಟ್ ಇದೆ. 18-16ಕ್ಕಿಂತ ಜಾಸ್ತಿ ಬಂದರೆ ಶಿವಮೊಗ್ಗದಿಂದ ನಮಗೆ ನೀರು ಬಿಡ್ತಾರೆ ಗೆರಸೊಪ್ಪ ಡ್ಯಾಮ್ಗೆ. ಇವತ್ತು ಬೆಳಗ್ಗೆ 10 ಗಂಟೆಗೆ ನಮಗೆ 15,000 ಕ್ಯೂಸೆಕ್ಸ್ ನೀರು ಲಿಂಗನಮಕ್ಕಿಯಿಂದ ರಿಲೀಸ್ ಮಾಡಿದ್ದಾರೆ. ಅಷ್ಟು ನೀರು ಬಿಟ್ಟರೆ ನಮ್ಮಲ್ಲಿ ಮುಳುಗಡೆ ಆಗೋ ಸಾಧ್ಯತೆ ಕಡಿಮೆ ಇದೆ. ನಮಗೆ ಮ್ಯಾಕ್ಸಿಮಮ್ 50,000 ಕ್ಯೂಸೆಕ್ಸ್ ನೀರು ರಿಲೀಸ್ ಮಾಡಿದರೆ ಒಂದು 160 ಫ್ಯಾಮಿಲೀಸ್ಗೆ ಅಫೆಕ್ಟ್ ಆಗುತ್ತೆ. ಸದ್ಯಕ್ಕೆ ಅವರು ಬಿಟ್ಟಿರುವ ನೀರಿಗೆ ಜಾಸ್ತಿ ಏನೂ ಅಫೆಕ್ಟ್ ಆಗಲ್ಲ. ಆದರೂ ಕೂಡ ನಾವು ಪ್ರಿಕಾಷನರಿಯಾಗಿ ಕೆಲವೊಂದು ಜನರನ್ನು ನಾವು ರಿಲೀಫ್ ಸೆಂಟರ್ಗೆ ಶಿಫ್ಟ್ ಮಾಡಿದ್ದೀವಿ ಸೇಫ್ಟಿಗೋಸ್ಕರ. ಅದರದ್ದು ನಮ್ಮ ಎಂಟೈರ್ ಟೀಮ್, ತಹಶೀಲ್ದಾರ್ ಅವರು, ಪಂಚಾಯತಿಯವರು, ಪೊಲೀಸವರು ಎಲ್ಲರೂ ಸೇರಿಕೊಂಡು ಶಿಫ್ಟಿಂಗನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ತನಕ ಶಿಫ್ಟ್ ಮಾಡಿದ್ದೀವಿ. 37 ಮೇಲ್, 48 ಫೀಮೇಲ್ಸ್ ಮತ್ತು 16 ಮಕ್ಕಳಿಗೆ ನಾವು ರಿಲೀಫ್ ಸೆಂಟರನ್ನು ಓಪನ್ ಮಾಡಿ ನಾವು ಶಿಫ್ಟ್ ಮಾಡಿದ್ದೀವಿ. ಸುಮಾರು ಜನ ನಾವು ರಿಲೇಟಿವ್ ಮನೆಗೆ ಹೋಗ್ತೀವಿ, ರಿಲೀಫ್ ಸೆಂಟರ್ಗೆ ಬರಲ್ಲ ಅಂತ ಹೇಳಿದ್ದಾರೆ. ಅವ್ರಿಗೂ ಕೂಡ ಹೆಡ್ ಕೌಂಟ್ ಮಾಡಿಕೊಂಡು ಅವರು ಸೇಫ್ ಇದ್ದಾರೆ ಅಂತ ನಾವು ನೋಡ್ಕೊಂಡಿದ್ದೀವಿ. ಕ್ಯಾಟಲನ್ನು ಕೂಡ ಅವರು ನಮಗೆ ಗೊತ್ತಿರೋವ್ರ ಮನೆಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದರು, ಅದು ಕೂಡ ನಾವು ಅಲೌ ಮಾಡ್ತೀವಿ. ಇದರಿಂದ ಶಿಫ್ಟ್ ಮಾಡಿದ್ದೀವಿ. ಒಂದು 30-35 ಮನೆಗಳಿಗೆ ಅಷ್ಟೇ ಅಫೆಕ್ಟ್ ಆಗ್ತಾ ಇದೆ ಈಗ ರಿಲೀಸ್ ಮಾಡಿರುವ ನೀರಿಗೆ. ಅಷ್ಟು ಜನರನ್ನು ನಾವು ಶಿಫ್ಟ್ ಮಾಡಿದ್ದೀವಿ. ಮ್ಯಾಕ್ಸಿಮಮ್ ಟೋಟಲಲ್ಲಿ ಅಂದರೆ 1 ಲಕ್ಷಕ್ಕಿಂತ ಜಾಸ್ತಿ ನೀರು ಬಿಟ್ಟರೆ ಒಂದು 18 ಗ್ರಾಮ ಪಂಚಾಯಿತಿಗಳು ಬರುತ್ತದೆ. ಸೊ ಅಷ್ಟರ ಮಟ್ಟಿಗೆ ಹೋಗಲ್ಲ. ಅಲ್ಲಿ ಶಿವಮೊಗ್ಗ ಸೈಡು ಕೂಡ ಇನ್ಫ್ಲೋ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯಕ್ಕೆ 48,000 ಹತ್ರ ಇನ್ಫ್ಲೋ ಇದೆ ಅಂತ. ಸೊ ಮ್ಯಾಕ್ಸಿಮಮ್ ಅವರು ಅಷ್ಟೇ ನಮಗೆ ರಿಲೀಸ್ ಮಾಡ್ಬೋದು. ಮ್ಯಾಕ್ಸಿಮಮ್ ಒಂದು 45,000-50,000 ವರ್ಸ್ಟ್ ಕೇಸಲ್ಲಿ ನಮಗೆ ರಿಲೀಸ್ ಆಗ್ಬೋದು. ಸೊ ಅಷ್ಟಕ್ಕೆ ನಮಗೆ ಅಫೆಕ್ಟ್ ಆಗೋರ ಮನೆ 163 ಅಷ್ಟೇ, ಜಾಸ್ತಿ ಏನೂ ಅಫೆಕ್ಟ್ ಆಗಲ್ಲ. ಸೊ ನಾವು ಅಷ್ಟಕ್ಕೂ ಕೂಡ ಪ್ರಿಪೇರ್ಡ್ ಇದ್ದೀವಿ. ನಮಗೆ ಇಲ್ಲಿ ರೀಚ್ ಆಗೋದಕ್ಕೆ ಒಂದು 4-5 ಅವರ್ಸ್ ಆಗುತ್ತೆ. ನಮಗೆ ಸಫಿಷಿಯೆಂಟ್ ಬಫರ್ ಟೈಮ್ ಇದೆ. ಅವ್ರು ರಿಲೀಸ್ ಮಾಡಿದ ತಕ್ಷಣ ನಮಗೆ ಇನ್ಫಾರ್ಮ್ ಮಾಡ್ತಾ ಇದ್ದಾರೆ. ನಾವು ಅದ್ರ ಪ್ರಕಾರ ಇವ್ಯಾಕ್ಯುವೇಷನನ್ನು ಮಾಡ್ತಾ ಇದ್ದೀವಿ. ಕೂಡ ನಮ್ಮದು ಲೆವೆಲ್ 30 ಇತ್ತು, ಈಗ 30.8 ಆಗಿದೆ. ಸಡನ್ನಾಗಿ ಲಾಸ್ಟು 2-3 ಡೇಸಲ್ಲಿ ಜಾಸ್ತಿ ಮಳೆ ಬಂದಿರೋದ್ರಿಂದ 30.8 ಆಗಿದೆ. ಅವರು ರೆಗ್ಯುಲರಾಗಿ ಜನ್ರೇಷನ್ಗೆ 20,000 ಕ್ಯೂಸೆಕ್ಸ್ ನೀರು ಬಿಡ್ತಾರೆ. ಅದು ಅಲ್ಲದೆ ಈಗ ಇವತ್ತು ರೇಡಿಯಲ್ ಗೇಟಿಂದ ಅಡಿಷ್ನಲ್ ಆಗಿ 30,000 ಕ್ಯೂಸೆಕ್ಸ್ ನೀರನ್ನು ಬಿಡುತ್ತಾರಂತೆ. ಇನ್ನೂ ಸ್ಟಾರ್ಟ್ ಮಾಡಿಲ್ಲ, ಮುಂದೆ ಬಿಡ್ತಾರಂತ ನಮಗೆ ಕೊಟ್ಟಿದ್ದಾರೆ. ವಾರ್ನಿಂಗ್ಸನ್ನು ಕೂಡ ನಾವು ಕೊಟ್ಟಿದ್ದೀವಿ. 50,000 ಕ್ಯೂಸೆಕ್ಸ್ ಔಟ್ಫ್ಲೋ ಇದ್ದಾಗ ನಮಗೆ ಯಾವುದು ಮನೆ ಅಫೆಕ್ಟ್ ಆಗಲ್ಲ, ಯಾವುದು ಮನೆ ಒಳಗಡೆ ನೀರು ನುಗ್ಗೋದು, ಇನಂಡೇಷನ್ ಯಾವುದು ಆಗಲ್ಲ. ಸೊ ಅಲ್ಲೂ ಕೂಡ ನಾವು ಪ್ರಿಪೇರ್ಡ್ ಆಗಿದ್ದೀವಿ. ಜಾಸ್ತಿ ಪ್ರಮಾಣದಲ್ಲಿ ನೀರು ಬಿಟ್ಟರೆ ಅದಕ್ಕೂ ಕೂಡ ನಾವು ರಿಲೀಫ್ ಸೆಂಟರನ್ನು ರೆಡಿ ಇಟ್ಕೊಂಡಿದ್ದೀವಿ. ಸೊ ಶಿಫ್ಟಿಂಗನ್ನು ಮುಂದೆ ಅವಶ್ಯಕತೆ ಇದ್ದರೆ ಅಷ್ಟೇ ಮಾಡ್ತೀವಿ. ಕೆನರಾ ಪ್ಲಸ್ ನ್ಯೂಸ್, ಕಾರವಾರ.